ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಸರ್ಗಿಕವಾಗಿ ಸುಂದರ ತ್ವಚೆ ಪಡೆಯಲು ಮಹಿಳೆಯರಿಗೆ ಕೆಲವೊಂದು ಬ್ಯೂಟಿ ಟಿಪ್ಸ್. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಅಲೋವೆರಾ ಜೆಲ್ ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳ ನಂತರ ಮುಖವನ್ನು ವಾಶ್ ಮಾಡಿ. ಇದು ಚರ್ಮಕ್ಕೆ ತಂಪು ನೀಡುತ್ತದೆ ಮತ್ತು ಕಪ್ಪಾಗುವಿಕೆಯನ್ನು ಕಡಿಮೆ ಮಾಡುತ್ತದೆ. ಮುಖ ಗುಲಾಬಿಯಾಗಿ ಫ್ರೆಶ್ ಆಗಿ ಕಾಣಿಸಬೇಕಾದರೆ ಒಂದು ಮುಷ್ಟಿ ಗುಲಾಬಿ ಹೂವಿನ ಎಸಳನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ. ಹೀಗೆ ವಾರಕ್ಕೆ 2ರಿಂದ 3 ಸಲ ಮಾಡಿ. ಸೂರ್ಯನ ಕಿರಣಗಳಿಂದ ರಕ್ಷಣೆ ಬಹಳ ಮುಖ್ಯ. ಹೊರಗೆ ಹೋಗುವ ಮೊದಲು ಸನ್ಸ್ಕ್ರೀನ್ ಹಚ್ಚುವುದು ಅಭ್ಯಾಸ ಮಾಡಿಕೊಳ್ಳಿ. ಜೊತೆಗೆ ವೇಲ್, ಟೊಪ್ಪಿ ಅಥವಾ ಕೊಡೆ ಉಪಯೋಗಿಸಿದರೆ ನೇರ ಬಿಸಿಲು ಮುಖಕ್ಕೆ ತಾಗುವುದನ್ನು ತಪ್ಪಿಸಬಹುದು. ಇದು ಟ್ಯಾನ್ ಆಗುವುದನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಮುಖದ ಚರ್ಮವನ್ನು ಟೈಟ್ ಆಗಿ ಇಡಲು ಮತ್ತು ಸ್ಕಿನ್ ಸದಾ ಯಂಗ್ ಆಗಿ ಕಾಣಿಸಲು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ಪೇಸ್ಟನ್ನು ತಯಾರಿಸಿ. ಈ ಪೇಸ್ಟನ್ನು ಮುಖದ ಮೇಲೆ ಹಚ್ಚಿಕೊಂಡು ಡ್ರೈ ಆಗಲು ಬಿಡಿ. ಪ್ಯಾಕ್ ಒಣಗಿದ ನಂತರ ಸ್ವಲ್ಪ ನೀರನ್ನು ಮುಖದ ಮೇಲೆ ಚಿಮುಕಿಸಿ 1-2 ನಿಮಿಷ ಮಸಾಜ್ ಮಾಡಿ ಮುಖವನ್ನು ತೊಳೆಯಿರಿ. ಇದರಿಂದ ತ್ವಚೆಯು ಬೆಳ್ಳಗೆ ಆಗುತ್ತದೆ ಮತ್ತು ಸುಕ್ಕುಗಳು ಕಡಿಮೆ ಆಗುತ್ತದೆ. ವಾರದಲ್ಲಿ 2ರಿಂದ 3 ಸಲ ಸ್ಕ್ರಬ್ಬಿಂಗ್ ಮಾಡುವುದರಿಂದ ಸ್ಕಿನ್ ಸ್ಮೂತ್ ಆಗುತ್ತದೆ. ಮಲಗುವ ಮೊದಲು ನಿಮ್ಮ ಮುಖಕ್ಕೆ ಮಸಾಜನ್ನು ಮಾಡುವುದು. ಇದರಿಂದ ನಿಮ್ಮ ಮುಖಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ಯಾಕೆಂದರೆ ಇದರಿಂದ ರಕ್ತ ಸಂಚಾರ ತೀವ್ರವಾಗುತ್ತದೆ ಮತ್ತು ಮುಖದಲ್ಲಿ ಒಳ್ಳೆಯ ಗ್ಲೋ ಬರುತ್ತದೆ. ನೀವು ಒಂದು 15 ದಿನಗಳ ತನಕ ಪ್ರತಿದಿನ ಮಲಗುವ ಮೊದಲು ಎಣ್ಣೆಯಿಂದ ಮಸಾಜನ್ನು ಮಾಡುವುದಕ್ಕೆ ಮರಿಬೇಡಿ. ತೆಂಗಿನ ಎಣ್ಣೆಯಿಂದ ಮುಖಕ್ಕೆ ಮಸಾಜನ್ನು ಮಾಡುವುದರಿಂದ ನಿಮ್ಮ ತ್ವಚೆ ಸ್ಮೂತ್ ಆಗಿರುವಲ್ಲಿ ಸಹಾಯ ಆಗುತ್ತದೆ. ಧೂಳು, ಪೊಲ್ಯೂಷನ್, ಜಿಡ್ಡಿನಂಶ ಸ್ವಚ್ಛವಾಗಲು ದಿನಕ್ಕೆ 2 ಬಾರಿ ಮುಖವನ್ನು ತೊಳೆಯಬೇಕು. ಮೊಸರು ಮತ್ತು ಕಡಲೆ ಹಿಟ್ಟು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಿ ಮುಖಕ್ಕೆ ಒಳ್ಳೆ ಹೊಳಪು ಬರುವಲ್ಲಿ ಸಹಾಯ ಮಾಡುವುದೇ ಮೊಸರು ಮತ್ತು ಕಡಲೆ ಹಿಟ್ಟು. ಈ ಫೇಸ್ ಪ್ಯಾಕ್ ಅನ್ನು ಮಾಡಲಿಕ್ಕೆ ನಿಮಗೆ ಬೇಕಾಗುತ್ತದೆ 1 ಸ್ಪೂನ್ ಮೊಸರು, 1 ಸ್ಪೂನ್ ಕಡಲೆ ಹಿಟ್ಟು ಮತ್ತು 1 ಸ್ಪೂನ್ ಜೇನುತುಪ್ಪ. ಇವಿಷ್ಟನ್ನು ಸೇರಿಸಿಕೊಂಡು ನಿಮ್ಮ ಮುಖಕ್ಕೆ ಕೈ ಕಾಲುಗಳಿಗೆ ಹಚ್ಚಿಕೊಳ್ಳುವುದರಿಂದ ಕಪ್ಪಾಗಿರುವ ತ್ವಚೆಯನ್ನು ಕಾಂತಿಯುಕ್ತವಾಗುವಂತೆ ಮಾಡಬಹುದು. ನಿಮ್ಮ ಮುಖಕ್ಕೆ ನಿಯಮಿತವಾಗಿ ಅಂದರೆ ವಾರದಲ್ಲಿ 1-2 ಸಲ ಸ್ಕ್ರಬ್ಬಿಂಗ್ ಮಾಡುವುದರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳು ಕ್ಲಿಯರ್ ಆಗುತ್ತದೆ. ಪಿಂಪಲ್ ಸಮಸ್ಯೆ ಕಡಿಮೆ ಆಗುತ್ತದೆ. ಯಾವುದೇ ಕ್ರೀಮ್ಗಳನ್ನು ಬಳಸದೆ ನ್ಯಾಚುರಲ್ ಆಗಿ ಸ್ಕ್ರಬ್ಬಿಂಗ್ ಮಾಡಲು ಅಕ್ಕಿಯ ಹಿಟ್ಟನ್ನು ಬಳಸಿ. ನೆನಪಿರಲಿ, ಮುಖದ ಚರ್ಮ ತುಂಬ ಸೆನ್ಸಿಟಿವ್ ಆಗಿರುವುದರಿಂದ ಜಾಸ್ತಿ ಗಟ್ಟಿಯಾಗಿ ತಿಕ್ಕಿ ಸ್ಕ್ರಬ್ ಮಾಡಬೇಡಿ. ದಿನ ರಾತ್ರಿ ಮಲಗುವ ಮೊದಲು ಸೌತೆಕಾಯಿಯ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗಿ. ಇದರಿಂದ ಮುಖದ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ನ ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಪ್ರತಿದಿನ ರೋಸ್ ವಾಟರ್ನಲ್ಲಿ ಸ್ವಲ್ಪ ಗ್ಲಿಸರಿನನ್ನು ಸೇರಿಸಿ ಮುಖಕ್ಕೆ ಮಸಾಜ್ ಮಾಡಿ. ಇದರಿಂದ ಸ್ಕಿನ್ನಿನ ಆರೋಗ್ಯ ಹೆಚ್ಚುತ್ತದೆ ಮತ್ತು ನಿಮ್ಮ ಸ್ಕಿನ್ನಿನ ಮೇಲೆ ವಯಸ್ಸಿನ ಪ್ರಭಾವ ಹೆಚ್ಚಾಗಿ ಕಾಣಿಸುವುದಿಲ್ಲ. ಆಲೂಗಡ್ಡೆ ಒಂದು ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ. ಇದರ ರಸವನ್ನು ಪ್ರತಿನಿತ್ಯ ಹಚ್ಚಿಕೊಳ್ಳುವುದರಿಂದ ಮುಖದ ಕಲೆಗಳು, ಡಾರ್ಕ್ ಸರ್ಕಲ್ನ ಸಮಸ್ಯೆ ನಿವಾರಣೆ ಆಗುತ್ತದೆ. ವಾರಕ್ಕೆ 2 ಬಾರಿ ಸ್ಟೀಮನ್ನು ತೆಗೆದುಕೊಳ್ಳುವುದರಿಂದ ಮುಖದ ಪೋರ್ಸ್ಗಳು ತೆರೆದುಕೊಂಡು ಸ್ಕಿನ್ ಕ್ಲೀನ್ ಆಗುತ್ತದೆ. ನಿಮ್ಮ ಸ್ಕಿನ್ ಕಪ್ಪಾಗಿದ್ದರೆ ಕಡಲೆ ಹಿಟ್ಟು, ಅರಿಶಿನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 1 ನಿಮಿಷ ಮಸಾಜ್ ಮಾಡಿ. ಹೀಗೆ ಪ್ರತಿದಿನ ಮಾಡಿ. ಇದರಿಂದ ನಿಮ್ಮ ಕಪ್ಪಗಿನ ಸ್ಕಿನ್ ಬೆಳ್ಳಗಾಗುತ್ತದೆ. ತುಟಿಗಳು ಕಪ್ಪಾಗಿವೆಯೇ? ಹೀಗೆ ಮಾಡಿ. ಸ್ವಲ್ಪ ಬೀಟ್ರೂಟ್ ರಸಕ್ಕೆ 2 ಹನಿ ತೆಂಗಿನ ಎಣ್ಣೆ ಮತ್ತು ಪೆಟ್ರೋಲಿಯಂ ಜೆಲ್ಲಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿ. ದಿನ ರಾತ್ರಿ ಮಲಗುವ ಮೊದಲು ತುಟಿಗಳಿಗೆ ಹಚ್ಚಿಕೊಂಡು ಮಲಗಿ. ಕೆಲವೇ ದಿನಗಳಲ್ಲಿ ತುಟಿಯ ಕಪ್ಪು ಬಣ್ಣ ದೂರವಾಗುತ್ತದೆ. ದಿನಕ್ಕೆ 2 ಬಾರಿ ಮುಖವನ್ನು ಸ್ವಚ್ಛಗೊಳಿಸಬೇಕು. ಬೆವರು ಮತ್ತು ಧೂಳಿನಿಂದ ಮುಖ ಚರ್ಮ ಕಪ್ಪಾಗುತ್ತದೆ. ಮುಖದಲ್ಲಿ ನೆರಿಗೆಗಳು ಕಡಿಮೆಯಾಗಿ ಮುಖ ಸುಂದರವಾಗಬೇಕಾದರೆ 1 ಚಮಚ ಕಡಲೆ ಹಿಟ್ಟಿಗೆ ರೋಸ್ ವಾಟರ್ ಮತ್ತು ಶ್ರೀಗಂಧದ ಪೌಡರ್ನ ಜೊತೆಗೆ
ಸ್ವಲ್ಪ ಹಾಲನ್ನು ಸೇರಿಸಿ ವಾರಕ್ಕೆ 2 ಬಾರಿ ಹಚ್ಚಿಕೊಳ್ಳಿ. ಮೊಸರು ಮತ್ತು ಅರಿಶಿನ ಕೂಡ ಉತ್ತಮ. 1 ಚಮಚ ಮೊಸರಿನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷ ನಂತರ ತೊಳೆಯಿರಿ. ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಟ್ಯಾನ್ ಕಡಿಮೆ ಮಾಡುತ್ತದೆ. ಲಿಂಬೆ ರಸ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 10 ರಿಂದ 15 ನಿಮಿಷಗಳ ನಂತರ ತೊಳೆಯಿರಿ. ಲಿಂಬೆ ಚರ್ಮದ ಕಪ್ಪು ಕಡಿಮೆ ಮಾಡುತ್ತದೆ. ಜೇನುತುಪ್ಪ ಚರ್ಮವನ್ನು ಮೃದುಗೊಳಿಸುತ್ತದೆ. ಸೌತೆಕಾಯಿ ರಸವನ್ನು ಮುಖಕ್ಕೆ ಬೇಸಿಗೆಯಲ್ಲಿ ಹಚ್ಚುವುದರಿಂದ ಚರ್ಮ ತಂಪಾಗುತ್ತದೆ. ಇದು ಬೇಸಿಗೆಯಲ್ಲಿ ತುಂಬ ಪ್ರಯೋಜನಕಾರಿ. ಸಾಬೂನಿನ ಬದಲಾಗಿ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯಬೇಕು. ಇದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಮುಖ ಬೆಳ್ಳಗೆ ಕಾಣಿಸುತ್ತದೆ. ಮುಖದಿಂದ ಮೊಡವೆ ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗಬೇಕಾದರೆ ವಾರಕ್ಕೆ 2 ರಿಂದ 3 ಸಲ ಬೆಳಿಗ್ಗೆ ಹಾಗಲಕಾಯಿಯ ಜ್ಯೂಸನ್ನು ಕುಡಿಯಬೇಕು. ಪ್ರತಿದಿನ ಮಲಗುವ ಮೊದಲು ಕಹಿ ಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದ ಕಲೆಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಮುಖ ಗ್ಲೋಯಿಂಗ್ ಆಗುತ್ತದೆ. 21 ದಿನಗಳ ತನಕ ಮಾಡಿ ನೋಡಿ. ವಾರಕ್ಕೆ 3 ಬಾರಿ ಟೊಮೆಟೊ ರಸವನ್ನು ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಚರ್ಮದ ಬಣ್ಣ ಸುಂದರವಾಗುತ್ತದೆ. ಟೊಮೆಟೊ ರಸವನ್ನು ನಿಯಮಿತವಾಗಿ ಹಚ್ಚುವುದರಿಂದ ಟ್ಯಾನಿಂಗ್ ಕೂಡ ಕಡಿಮೆಯಾಗುತ್ತದೆ. 2 ಚಮಚ ಆಲೂಗಡ್ಡೆ ರಸದಲ್ಲಿ 1 ಚಮಚ ಅಕ್ಕಿ ಹಿಟ್ಟು ಮತ್ತು 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಿ. ನಿಮ್ಮ ಮುಖದ ಕಲೆಗಳು, ಸುಕ್ಕು, ನೆರಿಗೆಗಳು ಕೆಲವೇ ದಿನಗಳಲ್ಲಿ ಮಾಯವಾಗುತ್ತದೆ. ಆಯಿಲಿ ಸ್ಕಿನ್ನಿನ ಸಮಸ್ಯೆ ಇರುವವರು ವಾರದಲ್ಲಿ 2 ರಿಂದ 3 ಸಲ ಮುಲ್ತಾನಿ ಮಿಟ್ಟಿಯ ಪ್ಯಾಕನ್ನು ಬಳಸಬೇಕು. ಇದರಿಂದ ನಿಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತದೆ. ಬಿಸಿಲಿನಲ್ಲಿ ಓಡಾಡಿ ಸ್ಕಿನ್ ಕಪ್ಪಾಗಿದ್ದರೆ ಟೊಮೆಟೊ ರಸ ಮತ್ತು ಕಡಲೆ ಹಿಟ್ಟನ್ನು ಸೇರಿಸಿ ಹಚ್ಚಬೇಕು. ಇದರಿಂದ ಟ್ಯಾನಿಂಗ್ ಕಡಿಮೆಯಾಗುತ್ತದೆ. ಯಾವುದೇ ಫಂಕ್ಷನಿಗೆ ಹೋಗುವ ಮೊದಲು ಪಪಾಯ ಹಣ್ಣು ಮತ್ತು ಮುಲ್ತಾನಿ ಮಿಟ್ಟಿಯ ಪ್ಯಾಕ್ ತಯಾರಿಸಿ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ 15 ನಿಮಿಷಗಳ ಕಾಲ ಹಚ್ಚಿಕೊಳ್ಳಿ. ಮುಖ ಹೇಗೆ ಬ್ರೈಟ್ ಆಗುತ್ತದೆ ಎಂಬುದನ್ನು ನೀವೇ ಗಮನಿಸಬಹುದು. ವಾರದಲ್ಲಿ 1 ಸಲ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ ರಸವನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಸ ಕೂದಲು ಹುಟ್ಟುತ್ತದೆ. ತುಂಬ ಆಲೋಚನೆ ಮಾಡುವವರು ಮತ್ತು ಅತಿಯಾಗಿ ಚಿಂತಿಸುವವರ ಮುಖದ ಮೇಲೆ ಬೇಗ ನೆರಿಗೆಗಳು ಕಾಣಿಸುತ್ತವೆ. 30ರ ನಂತರ ಮಹಿಳೆಯರು ಪ್ರತಿದಿನ 1 ಗ್ಲಾಸ್ ದಾಳಿಂಬೆ ಜ್ಯೂಸನ್ನು ಕುಡಿಯಬೇಕು. ಇದರಿಂದ ಅವರ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ಮುಖದಲ್ಲಿ ಹೊಳಪು ಹೆಚ್ಚುತ್ತದೆ. ಕೂದಲನ್ನು ಎಂದಿಗೂ ಕೂಡ ಬಿಸಿ ನೀರಿನಿಂದ ತೊಳೆಯಬಾರದು. ಇದರಿಂದ ಕೂದಲ ಬುಡ ದುರ್ಬಲಗೊಳ್ಳುತ್ತದೆ ಮತ್ತು ಕೂದಲು ಉದುರಲು ಶುರುವಾಗುತ್ತದೆ. ಒದ್ದೆ ಕೂದಲನ್ನು ಎಂದಿಗೂ ಕೂಡ ಬಾಚಬಾರದು, ಏಕೆಂದರೆ ಒದ್ದೆ ಕೂದಲು ನಾಜೂಕಾಗಿರುತ್ತದೆ. ಬಾಚಣಿಗೆಯ ಪ್ರಯೋಗದಿಂದ ಕೂದಲು ಸುಲಭವಾಗಿ ಕಿತ್ತು ಬರುತ್ತದೆ ಮತ್ತು ತುಂಡಾಗುವ ಸಂಭವ ಇರುತ್ತದೆ. ಟೊಮೆಟೊ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಸನ್ ಟ್ಯಾನ್ ಕಡಿಮೆಯಾಗುತ್ತದೆ. ಟೊಮೆಟೊದಲ್ಲಿರುವ ನೈಸರ್ಗಿಕ ಆಮ್ಲಗಳು ಚರ್ಮದ ಮಸುಕನ್ನು ಕಡಿಮೆ ಮಾಡುತ್ತವೆ. ದಿನಕ್ಕೆ ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. ನೀರು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಚರ್ಮ ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಸೇವಿಸುವುದು ಕೂಡ ಚರ್ಮದ ಕಾಂತಿಗೆ ಸಹಕಾರಿ. ಕುದಿಯುವ ನೀರಿಗೆ ಬೇವಿನ ಎಲೆಗಳನ್ನು ಹಾಕಿ ಅದರಿಂದ ಬರುವ ಹಬೆಗೆ ಮುಖವನ್ನು ಒಡ್ಡಿಕೊಂಡರೆ ಮುಖದಲ್ಲಿ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ. 1 ಲೋಟ ನೀರಿಗೆ ಕಾಮಕಸ್ತೂರಿ ಬೀಜ ಮತ್ತು ಲಿಂಬೆ ರಸವನ್ನು ಹಾಕಿ ಕುಡಿಯುವುದರಿಂದ ಹೊಟ್ಟೆಯ ಕೊಬ್ಬು ಕರಗುತ್ತದೆ. ಕ್ಯಾರೆಟ್, ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತದೆ ಮತ್ತು ಸ್ಕಿನ್ ಹೆಲ್ದಿಯಾಗಿ ಹೊಳಪು ಹೆಚ್ಚಾಗುತ್ತದೆ. ಅಲೋವೆರಾ ಜೆಲ್ ಚರ್ಮಕ್ಕೆ ತಂಪು ನೀಡುತ್ತದೆ ಮತ್ತು ಉರಿ ಕಡಿಮೆ ಮಾಡುತ್ತದೆ. ಮೊಸರು ಮತ್ತು ಜೇನುತುಪ್ಪ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿದರೆ ಚರ್ಮ ಸಾಫ್ಟ್ ಆಗುತ್ತದೆ. ಗುಲಾಬಿ ನೀರು ಮುಖಕ್ಕೆ ಸ್ಪ್ರೇ ಮಾಡಿದರೆ ತಾಜಾತನ ಸಿಗುತ್ತದೆ. ಕೂದಲನ್ನು ಕಪ್ಪಾಗಿಸಲು ತೆಂಗಿನ ಎಣ್ಣೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ 5 ರಿಂದ 6 ನಿಮಿಷ ಕುದಿಸಿ
ತಣ್ಣಗಾಗಲು ಬಿಡಿ. ಇದನ್ನು ವಾರದಲ್ಲಿ 2 ಸಲ ಕೂದಲಿನ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿ. ಬಿಳಿ ಕೂದಲು ಕಪ್ಪಾಗುತ್ತದೆ. ಮಹಿಳೆಯರಿಗೆ ರಕ್ತದ ಅಭಾವ ಇದ್ದರೆ ಪ್ರತಿದಿನ ಬೀಟ್ರೂಟ್ ಅನ್ನು ಸೇವಿಸಬೇಕು. ಸೌತೆಕಾಯಿಯನ್ನು ತುರಿದು ಪೇಸ್ಟ್ ಮಾಡಿ ಅದನ್ನು ನಿಮ್ಮ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿ 15 ನಿಮಿಷಗಳ ಕಾಲ ಬಿಟ್ಟು ಮುಖ ತೊಳೆಯುವುದರಿಂದ ಮೊಡವೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಕಡಿಮೆಯಾಗುತ್ತವೆ. 1 ಲೀಟರ್ ನೀರಿನಲ್ಲಿ 10-12 ಪೇರಲೆ ಹಣ್ಣಿನ ಎಲೆಗಳನ್ನು ಸೇರಿಸಿ 8 ರಿಂದ 10 ನಿಮಿಷ ಕಾಲ ಕುದಿಸಿ ತಣ್ಣಗಾದ ನಂತರ ಕೂದಲಿನ ಬುಡಕ್ಕೆ ಹಚ್ಚಿ ಕೂದಲು ಉದುರುವುದು ಕಡಿಮೆ ಆಗುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.